ಹೇ ಗೈಸ್, ಇವತ್ತು ನಾನು 10 ಮಿನಿಟ್ಸ್ ಲೇಟ್ ಆಗಿ ಹೋದಕ್ಕೆ ನನ್ನ ಕ್ಲೈಂಟ್ 3000 ರೂಪೀಸ್ ಲೆಸ್ ಮಾಡಿ ಪೇ ಮಾಡಿದ್ರು. ಇದು ನನ್ನ ಪರಿಚಯದ ಮೆಹಂದಿ ಆರ್ಟಿಸ್ಟ್ ಗೆ ಆದ ಎಕ್ಸ್ಪೀರಿಯನ್ಸ್. ಇಲ್ಲಿ ಕಂಪ್ಲೀಟ್ ಮಿಸ್ಟೇಕ್ ಆರ್ಟಿಸ್ಟ್ ನ ಮೇಲೆ. ಆದ್ರೂ ಒಂದು 10 ಮಿನಿಟ್ಸ್ ಅಲ್ಲಿ ಎಂತಾಗ್ಲಿಕ್ಕುಂಟು ಅಂತ ನೀವು ಕೇಳ್ಬೋದು. ಆದ್ರೆ ಒಂದು ಪ್ರೊಫೆಷನಲಿಸಮ್ ಅಲ್ಲಿ ಫಸ್ಟ್ ಬರೋದು ಟೈಮಿಂಗ್. ಅದೊಂದು ನಿಮಿಷ ಆದ್ರೂ ಸರಿ, 1 ಗಂಟೆ ಆದ್ರೂ ಸರಿ, ಲೇಟ್ ಇಸ್ ಲೇಟ್. ನಮ್ಮಿಂದಾಗಿ ಬೇರೆಯವರ ಶೆಡ್ಯೂಲ್ ಗೆ ಯಾವುದೇ ಪ್ರಾಬ್ಲಮ್ ಬರದೆ ನೋಡ್ಕೊಳ್ಳೋದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಟೈಮ್ ಗೆ ರಿಪ್ಲೈ ಮಾಡುದು, ಟೈಮ್ ಕೊಟ್ಟು ಮಾತಾಡುದು, ಟೈಮ್ ಗೆ ರೀಚ್ ಆಗುದು ಎಲ್ಲ ಸಹ ನೀವು ಆ ಪರ್ಸನ್ ಅನ್ನು ಎಷ್ಟು ರೆಸ್ಪೆಕ್ಟ್ ಅಂಡ್ ವ್ಯಾಲ್ಯೂ ಮಾಡ್ತೀರಿ ಅನ್ನೋದನ್ನು ಹೇಳ್ತದೆ. ಇದು ಬಿಸ್ನೆಸ್ ಅಲ್ಲಿ ಮಾತ್ರ ಅಲ್ಲ, ಪರ್ಸನಲ್ ಲೈಫ್ ಅಲ್ಲಿ ಕೂಡ. ಇವತ್ತಿನ ಬ್ರೈಡ್ ಅಮೆರಿಕದಲ್ಲಿ ಕೆಲಸ ಮಾಡುವ ಕಾರಣ ಅಲ್ಲಿಯ ಬ್ರಿಡ್ಜ್ ಅಂಡ್ ಫೇಮಸ್ ಬಿಲ್ಡಿಂಗ್ ಗಳು ಹಾಗೆ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡುವ ಹಾಗೆ ವಿಧಾನಸೌಧ ಬೇಕು ಅಂತ ಕೇಳಿದ್ರು. ನಾನು ನಿನ್ನೆ ಯಾವ ಡ್ರೆಸ್ ಹಾಕಿರ್ತೇನಂತಲೇ ನಂಗೆ ನೆನಪಿರುವುದಿಲ್ಲ. ಅದ್ರಲ್ಲಿ ನಾನು ಯಾವಾಗ್ಲೂ ಹಾಕಿದ ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನು ನೆನಪಿಟ್ಕೊಂಡು ಅದ್ರ ಬಗ್ಗೆ ನನ್ನ ಜೊತೆ ಕೇಳ್ತಾ ಇದ್ರು. ನೀವು ಈ ತರ ಯಾರನ್ನಾದ್ರೂ ಅಡ್ಮೈರ್ ಮಾಡ್ತೀರಿ ಅಂತ ಆದ್ರೆ ಅವರನ್ನು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ, ಅವರಿಗೆ ಸಹ ಗೊತ್ತಾಗ್ಲಿ.